ಸರ್ ಸರ್ ಎಲ್ಲಿ ಸರ್ ಕಾಂಗ್ರೆಸ್ ಸರ್ಕಾರ ಎಲ್ಲಿ ವಿಫಲವಾಯಿತು? ಕಾಂಗ್ರೆಸ್ ಸರ್ಕಾರ ಎಲ್ಲಿ ವಿಫಲ ಆಯಿತು? ಕಾಂಗ್ರೆಸ್ ಸರ್ಕಾರ ಎಲ್ಲಿ ವಿಫಲ ಆಗಿದೆ? ಅವ್ರಿಗೆ ಕೂತವ್ರಲ್ಲ ವಿಫಲ ಇಲ್ಲ. ಇದು ಈ ನಮ್ಮ ಮಂಡ್ಯ ಜಿಲ್ಲೆ ಆಗೋದೈತೆ. ಸರ್ ಈಗ ನಮ್ಮ ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿಯಾದ ಕುಮಾರಣ್ಣ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವರೇ ಗೆಲ್ತಾರೆ. ನಮ್ಗೆ ಅಭಿವೃದ್ಧಿಗಳಾಗಬೇಕು ನಮಗೆ. ನಮ್ಮ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಗೆಲ್ತಾವ್ರೆ. ನಮ್ಮ ಮಂಡ್ಯ ಜಿಲ್ಲೆಗೆ ನೀರಾವರಿ ಒಂದು ನೀನ ಒದಗಿಸ್ಕೊಟ್ಬಿಟ್ರೆ, ರೋಡ್ ರಿಪೇರಿಗಳು ಮಾಡ್ಕೊಬಿಟ್ರೆ ನಮ್ಮ ರೈತರಿಗೆ ಏನು ಬೇಕಾಗಿಲ್ಲ ಸರ್. ನಮಗೆ ನೀರು ಈ ಹಿಂದೆ ಸರ್ ಸುಮಲತಾ ಕೂಡ MP ಆಗಿದ್ರು. ಅವರು ಏನಾದ್ರು ಕಾವೇರಿ ಗಲಾಟೆ, ಕಾವೇರಿ ನೀರಾವರಿಗೆ ಮಾತಾಡಿದ್ದಾರೆ. ಮೋದಿ ಹತ್ರ ಹೋಗಿ ಅವರು BJP ಹೊಂದಾಣಿಕೆ ಮಾಡ್ಕೊಂಡೇ ಮಾತಾಡಿದ್ದಾರೆ. ಅವರ ಸ್ಪೀಕರ್ ಹೋಗಿ ಮಾತಾಡ್ತಾರೆ ಕಾವೇರಿ ಬಗ್ಗೆ. ಶಿವಶಂಕರ್ ಹಾಂ ಸರ್, ಈಗ ಕೆಲವು ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಸಮೀಪ ಬರ್ತಿದೆ. ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಹಿಂದೆ ಅಂಬರೀಶ್ ಅವರಾಗಿರ್ಬೋದು, CS ಪುಟ್ಟರಾಜ್ ಆಗಿರ್ಬೋದು, ರಮ್ಯವರಾಗಿರ್ಬೋದು, ಸುಮಲತಾ ಅವರಾಗಿರೋದ್ರು. ಅದೇ ರೀತಿ ಈಗ ಸ್ಟಾರ್ ಚಂದ್ರು ಮತ್ತು ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು MP ಆಗ್ಬೋದು ಸರ್? ಕುಮಾರಸ್ವಾಮಿ ಆಗ್ತದೆ. ಯಾಕೆಂದರೆ ಏನಾದ್ರು ಈ ರಾಜ್ಯಕ್ಕೆ ಒಳ್ಳೇದು ಮಾಡಿರೋದು ಕುಮಾರಸ್ವಾಮಿ. ಯಾಕೆಂದರೆ 25,000 ಕೋಟಿನ ಸರ್ಕಾರನ ಅವ್ರು ಇಟ್ಕೊಂಡು 39 ಜನ MLA ಇಟ್ಕೊಂಡು ಒಂದೇ ಸರಿ ಸರ್ಕಾರ ರಚನೆ ಮಾಡಿದ ತಕ್ಷಣ ಯಾರು ವಿರೋಧ ಮಾಡೋದು ಕೇಳಿದೆ ಅವ್ರು 20,000 ಕೋಟಿನ ರೈತರಿಗೆ ಮನ್ನಾ ಮಾಡಿಕೊಟ್ರು. ಯಾರು ಮನ್ನಾ ಮಾಡಿಲ್ಲ, ಲಾಟ್ರಿ ಮನ್ನಾ ಮಾಡಿಲ್ಲ. ಆಮೇಲೆ ಪ್ರತಿಯೊಂದು ಯಾವುದೇ ನೀವು ಕಾವೇರಿ ಇಶ್ಯೂ ಆಗ್ಬೋದು, ಯಾವುದೇ ಇಶ್ಯೂ ಆಗ್ಬೋದು, ಫಸ್ಟ್ ಬರೋದೇ ಪ್ರಜಾಣ ಇವರು ಕುಮಾರಸ್ವಾಮಿ ಅವರು. ಅದರಿಂದ ಕುಮಾರಸ್ವಾಮಿ ಅವರಾದರೆ ಅವ್ರಿಗೆ ಹತ್ರದಲ್ಲಿ ಎಲ್ಲ ಗೊತ್ತಿದೆ. ಯಾರಾದರೂ ಆಗಲ್ಲ ಸರ್. ಈ ಹಿಂದೆ ಸರ್ ಸುಮಲತಾ ಅವರು ಕೂಡ MP ಆಗಿದ್ರು. ಅವರು ಏನಾದ್ರು ಕಾವೇರಿ ಗಲಾಟೆ, ಕಾವೇರಿ ನೀರಾವರಿಗೆ ಅವರು ಮಾತಾಡಿದ್ದಾರೆ. ಮೋದಿ ಹತ್ರ ಹೋಗಿ ಅವರು BJP ಹೊಂದಾಣಿಕೆ ಮಾಡ್ಕೊಂಡೇ ಮಾತಾಡಿದ್ದಾರೆ. ಅವರ ಸ್ಪೀಕರ್ ಹೋಗಿ ಮಾತಾಡ್ತಾರಲ್ಲ ಕಾವೇರಿ ಬಗ್ಗೆ ಮಾತಾಡಿದ್ದಾರೆ ಸುಮಲತಾ ಅವರು. ಸರ್ ಮುಂದಿನ ಯಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಮೋದಿ ಸರ್ ಈ ಹಿಂದೆ ಸರ್ 10 ವರ್ಷಗಳ ಪ್ರಧಾನಮಂತ್ರಿ ಆಡಳಿತ ನೋಡಿದ್ದೀರಾ ಸರ್, ಹೇಗಿದೆ ಸರ್ ಅದು? ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗ ನಮಗೆ ನಮ್ಮ ನ್ಯಾಷನಲ್ ಹೈವೇ ರೋಡ್ ಇರಲಿಲ್ಲ, ಮೈಸೂರು ಟು ಬೆಂಗಳೂರು ಎಂತೆ ರೋಡ್ ಆಗಿದೆ. ಇದು ಸುಧಾ ನಮ್ಮ ಪುಟ್ಟರಾಜನ ಕಾಲದಲ್ಲಿ ಈ ರೋಡ್ ಆಗಿದ್ದು. ನಮಗೆ ಬೆಳಗ್ಗೆ ಇದು ಜೀವರ್ಗಿ ಮತ್ತು ಮೈಸೂರು ರಸ್ತೆ ಓಡಕ್ಕೆ ಆಯ್ತಿರಲ್ಲ, ಒಳ್ಳೆ ನಾಟಿ ಮಾಡಿದ್ರು ಸರಿ. ಅವರಾದ ರಸ್ತೆ ಆಯಿತು. ಮತ್ತು ನಮ್ಮ ಪುಟ್ಟರಾಜನ ಆದಾಗ ಆಯುರ್ವೇದಿಕ್ ಹಾಸ್ಪಿಟ್ಲ್ ಆಯಿತು. ಎಲ್ಲ ಅವ್ರ ಒಂದು ಕಾಲದಲ್ಲಿ ನಮ್ಮ ಕಡೆ ಆದಾಗ ಒಂದು ಸ್ವಲ್ಪ ಕೆಲಸ ಕಾರ್ಯ ಆಗ್ತವೆ. ಮಾಡೋರಾಗಬೇಕು. ಛತ್ತೀರ ಹೋಗ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ಆಗಲ್ಲ. ಅಲ್ಲಿ ಹೋಗಿ ಕೇಳಿ ಮಾಡಿ ಮಾಡೋದ್ರೆ ನಮ್ಮ ಕುಮಾರಸ್ವಾಮಿನೇ ಆಗಬೇಕು. ಸರ್ ಅಂಬರೀಶ್ ಅವರು, ಪುಟ್ಟರಾಜ್ ಅವರು, ರಮ್ಯ ಅವರು, ಸುಮಲತಾ ಅವರು ಉತ್ತಮವಾದ ಆಡಳಿತ ಮಾಡಿದವರು ಮಂಡ್ಯ ಜಿಲ್ಲೆಯಲ್ಲಿ MP ಆಗಿ ಯಾರಿರ್ಬೋದು? ಅಂಬರೀಷ್ ಅಣ್ಣನೂ ಮಾಡಿದ್ರು, ಸುಮಲತಾನು ಮಾಡಿದ್ರು, ಪುಟ್ಟರಾಜ್ ಅಣ್ಣನೂ ಮಾಡಿದ್ದಾರೆ, ಈಗ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಸರ್ ಮುಂದಿನ ದಿನಗಳಲ್ಲಿ ಯಾವುದೇ ಅಭ್ಯರ್ಥಿಗೆ ಬಂದು ಮತಯಾಚನೆ ಬಂದರೆ ಅವ್ರ ಹತ್ರ ನಿಮ್ಮ ಬೇಡಿಕೆ ಈ ಗ್ರಾಮಕ್ಕೆ, ಈ ಊರಿಗೆ ಬೇಕು ಅಂದರೆ ಏನು ಬೇಡಿಕೆ ಇಡ್ತೀರಾ? ನಮಗೆ MP ಇಂದ ಆಗಬೇಕಾಗಿರೋದು ಏನೂ ಇಲ್ಲ ಮೇಡಮ್. ಕಾವೇರಿ ನೀರು ತಡಕ್ಕೆ ಹಾಕಬೇಕು. ಮತ್ತು ಇಲ್ಲಿಂದ ತುಂಬಿಕೊಟ್ಟು ನಮಗೆ ರೈಲ್ವೆ ಆಗಬೇಕು. ಮೈಸೂರಿಂದ ನಮ್ಮ ರೈಲ್ ಇಲ್ಲ ಇಲ್ಲಿ ಮಧ್ಯದಲ್ಲಿ. ನಮ್ಮ ನ್ಯಾಷನಲ್ ಹೈವೇ ರೋಡ್ ರಸ್ತೆಗಳು ಹಾಕಬೇಕು. ಅಷ್ಟೇ ನೀರು ಅವ್ರನ್ನ ಒಳ್ಳೆ ಆಡಳಿತ ಕೊಡಬೇಕು ಸರ್. ಈಗ ಲೋಕಸಭಾ ಚುನಾವಣೆ ಸಮೀಪದಲ್ಲಿ ಬರ್ತಿದೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಸರ್ ಸ್ಟಾರ್ ಚಂದ್ರು ಕೂಡ ಕಾಂಗ್ರೆಸ್ಸಿಂದ ಕಣಕ್ಕಿಳಿದ್ದಾರೆ. JDS ಮತ್ತು BJPಯಿಂದ ಕುಮಾರಸ್ವಾಮಿ ಮೈತ್ರಿಗೊಂಡು ಅವರು ಕೂಡ ಕಣಕ್ಕಿಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾರು MP ಆಗಬಹುದು ಸರ್? ಸರ್ ನಮ್ಮ BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾದ ಕುಮಾರಣ್ಣ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವರೇ ಗೆಲ್ತಾರೆ. ಸರ್ ಮುಂದಿನ ದಿನಗಳಲ್ಲಿ ಯಾರಾಗಬೇಕು ಸರ್ ಪ್ರಧಾನಮಂತ್ರಿ? ನರೇಂದ್ರ ಮೋದಿ ಅವರು ಆಗ್ತಾರೆ ಸರ್. ಈ ಹಿಂದೆ ಸರ್ ಸುಮಲತಾ ಅವರ ಕಾರ್ಯವೈಖರಿ ಹೇಗಿತ್ತು ಸರ್? ಸರ್ ಅದ್ರ ಬಗ್ಗೆ ಪರವಾಗಿಲ್ಲ. ಅವ್ರ ವೈಖರಿಗೆ ನಾವು ಅತಿ ಹತ್ರದಿಂದ ಯಾವತ್ತೂ ನೋಡಿಲ್ಲ. ಬಟ್ ಏನೋ ಜನ ಹೇಳೋ ಪ್ರಕಾರ ಏನು ಪರವಾಗಿಲ್ಲ. ಯಾಕೆ ಅವರು ನಮ್ಮ ಇದರಲ್ಲೇ ಇರೋದ್ರಿಂದ ಪರವಾಗಿಲ್ಲ ಅಂತ ನಾವು ಸರ್. ಅವರು ಯಾವುದು ಕೂಡ 5 ವರ್ಷಗಳ ಆಡಳಿತ ನಡೆಸಿದ್ರು. ಇದಾಗಬೇಕಾಗಿತ್ತು ಮಂಡ್ಯ ಜಿಲ್ಲೆಗೆ, ಇದಾಗಿಲ್ಲ ಅಂತ ಏನಾದ್ರು ಇದ್ದರೆ ಸುಮಲತಾ ಅವರಿಂದ? ಸರ್ ಇಲ್ಲಿ ಮೇಯ್ನು ರಾಜ್ಯ ಸರ್ಕಾರನೇ ಇದೆಲ್ಲನೂ ತಲೆ ಕೆಡಿಸ್ಕೊಂಡು ಮಾಡಬೇಕು. ಈಗ MP ಆದವರು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಪೂರೈಸ್ಬೋದು ಸರ್. ಈ MLA ಆದವರು ಮತ್ತು ಅವರು ಜನಕ್ಕೆ ಹತ್ತಿರವಾಗಿ ತಲುಪುವಂಥ ವ್ಯಕ್ತಿಗಳು ತಲುಪಿ ಆಗುವಂಥ ಕೆಲಸನ ಮಾಡ್ಬೋದು ಸರ್. ಈಗ ಸಿದ್ದರಾಮಯ್ಯದು 5 ಗ್ಯಾರಂಟಿ ಯೋಜನೆ ನಡೀತು, ಅದು ಜನರ ಕೈ ಹಿಡಿದಿಲ್ಲ ಸರ್. ಜನರ ಕೆಲವ್ರ ಕೈ ಹಿಡ್ದಿದೆ. ಬಟ್ ನಮ್ಮ ಹತ್ರ ಕಿತ್ತಿ ಅವ್ರು ಕೊಟ್ಟಿದ್ದಾರೆ. ಅದನ್ನ ಅದೇನಂತ ಅವಶ್ಯಕತೆ ಇದೆ ಇರೋದು. ಅವ್ರು 7 ಗಂಟೆ ಏನು ತೊಂದರೆ ಆಗಲಿಲ್ಲ. ಸರ್ ಈಗ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಸಮೀಪದಲ್ಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಅವರು ಹಾಗೂ JDS ಮತ್ತು BJP ಮೈತ್ರಿಯಿಂದಾಗಿ HD ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ. ಇದರಲ್ಲಿ ಯಾರು ಸರ್ MP ಆಗಬಹುದು? ಸ್ಟಾರ್ ಚಂದ್ರು ನಮ್ಗೆ ಗೊತ್ತಿಲ್ಲ. ಅವ್ರು ಯಾರು ಅಂತ ನಾವು ಮಕ್ಕಳೇ ನೋಡಲಿಲ್ಲ. ಹೋದ್ಸಲೇನೋ ಅದು ಒಂದು ಇದಾಯಿತು. ಈ ಸರಿ ಕುಮಾರಸ್ವಾಮಿ ಇದು ಹಳೆ ಇದೆ ಎಲ್ಲ ಕಡೆ. ಸರ್ ಈ ಹಿಂದೆ ಸುಮಲತಾ ಅವರು ಕೂಡ MP ಆಗಿದ್ರು. ಆಡಳಿತ ವೈಖರಿ ಕಾರ್ಯವೈಖರಿ ಅವ್ರಿಗೆ ನಮ್ಮ ಕಡೆ ಏನು ಅವ್ರು ಗೆದ್ದ ಮೇಕಿದ ಬಂದದೇ ಕಣೆ. ಅವರು ಇನ್ನೊಂದು ಹೇಳ್ಬೇಕು ಅಂದರೆ ಸುಮಲತಾ ಅವರು ಈ ಮದ್ದೂರಿನ ಸೊಸೆ ಹೇಳಿ.
ಅವ್ರು ಗೆದ್ಮಾಕಿತ್ತು ನಮ್ಮ ಕಡೆ ಐತೆಗೆ ಏನು ಅಂತ ನೋಡೋಕೆ ಬರಲ್ಲ ಐತೆಗೆ ಅವರು ಒಂದ್ಸಲನೂ ಬಂದಿಲ್ಲ ಈ ಕಡೆ. ಬರಲ್ಲ ಇಲ್ಲ ಐತೆಗೆ. ಸರ್ ಎಚ್ಚೆತ್ತಾಗಿ ಇಲ್ಲಿ ನೋಡಿದ್ರೆ ಬೆಳೆ ಮತ್ತು ಕಬ್ಬು ಭತ್ತ ಆ ಥರ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಸರ್ ಇದರ ಬಗ್ಗೆ ಎಚ್ಚೆತ್ತವಾಗಿ ಧ್ವನಿ ಎತ್ತಂತ ನಾಯಕ ಮಂಡ್ಯ ಜಿಲ್ಲೆಯಲ್ಲಿ ಯಾರಾಗಿರ್ಬೋದು? ಧ್ವನಿ ಎತ್ತಂತ ನಾಯಕ ಕುಮಾರಸ್ವಾಮಿನೂ ಮಾಡ್ತಿರೋ ಮೊದಲು ಹೇಳಿವೆ. ನಮ್ಮ ಮಧ್ಯದಲ್ಲಿ ಧ್ವನಿ ಎತ್ತಿದ್ರು ಮನೆಗೌಡರು. ನೀರಿನ ಬಗ್ಗೆ ನಮಗೆ ಇಲ್ಲಿ ನೀರು ಪೋಸ್ಟ್ ಮಾಡ್ಬೇಕಾದ್ರೆ ಅವತ್ತ ಯಾರು ಇಲ್ಲಿ ಮಾಡಲಿಲ್ಲ. ಸರ್ ಮುಂದಿನ ವೇಳೆ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಹಾಂ, ಮುಂದಿನ ಒಂದು ಇವರೇ ಮೋದಿನೇ ಆಗ್ಬೇಕು. ಮೋದಿನೇ. ಸರ್ ಈ ಹಿಂದೆ ಅಂಬರೀಶ್ ಅವರು MP ಆಗಿದ್ರು, CS ಪುಟ್ಟರಾಜ್ ಅವರು ಕೂಡ MP ಆಗಿದ್ರು, ಹಾಗೂ ರಮ್ಯ ಅವರು ಕೂಡ MP ಆಗಿದ್ರು, ಸುಮಲತಾ ಅವರು ಕೂಡ MP ಆಗಿದ್ರು. ರಮ್ಯ ಅವರು ಒಂದು ವರ್ಷ ಆಗಿದ್ರು. ರಮ್ಯ ಸರಿ ಬಿಡ್ರಿ ಇದನ್ನ ಮಾಡಿದ್ದವರು. ರೈತರಿಗೆ ಕಬ್ಬಿಗೆ ಬೆಳೆ ಒಂದು 150 ಅವ್ರು ಒಂದು 6 ತಿಂಗಳು ಒಂದು ವರ್ಷ ಇದ್ರು ನೀವು ಪ್ರೋತ್ಸಾಹ ಕೊಡ್ಸೋದು ಅವ್ರಾಗ. ಅವ್ರು 5 ವರ್ಷ ಎಷ್ಟು ಮಾಡೋದು ಗೊತ್ತಾ ಅವ್ರಾಗ. ರಮ್ಯ ಪರವಾಗಿಲ್ಲ ಸರ್. ಈಗ ಸಿದ್ದರಾಮಯ್ಯ ಸುಮಲತಾ ರಮ್ಯ ಮೇಲು. ಅಂದ್ರೆ ನೀವು ಹೇಳೋ ಪ್ರಕಾರ ಸುಮಲತಾ ಗೆದ್ದ ಮೇಲೆ ಯಾವುದೇ ರೀತಿ ಕಡೆ ಈ ನಮ್ಮ ಕಡೆ ಏನಿತ್ತಾಗೆ ಅಂತ ಇದೇನು ಬರಲಿಲ್ಲ. ಯಾಕಂದ್ರೆ ಅವರು ನಮ್ಮ ಸೈಡ್ ಇತ್ತಾಗೆ ಅವ್ರು ಗೆದ್ಮಾಗಿದ್ದಾಗ ಬರಲೇ ಇಲ್ಲ. ಅವರು ಈಗ ಅವರು ಕೂಡ ಮದ್ದೂರು ತಾಲೂಕಿನ ಮದ್ದೂರು ತಾಲೂಕಿಗೆ ಅವ್ರು ಈ ಮನೆ ಇತ್ತಾಗೇನು ಬರಲೇ ಇಲ್ಲ. ಇತ್ತಾಗೆ ನೋಡಿ ಈ ಸತ್ತಂತೂ ಕುಮಾರಸ್ವಾಮಿ ದಿವಸ ಈ ಕಡೆ ಎಲ್ಲ ಅದೇ. ಸರ್ ಈಗ ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ DK ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ತಂದಿದೆ. 5 ಗ್ಯಾರಂಟಿ ಮಾಡವ್ರೆ. ಬರೀ ಅವ್ರು ಹೆಂಗಸರು ಮಾಡಿದ್ದಾರೆ ಬರ್ತೀವಿ, ಗಣಸ್ಗಳು ಮಾಡ್ತಾರೆ ಬರ ಅವರು. ಹೆಂಗಸರು ಓಟ್ ಹಾಕೋದು ಅವ್ರಿಗೆ, ಗಣಸು ಓಟ್ ಹಾಕೋದು ಅವ್ರಿಗೆ. ಗಣಸರು ಹೆಂಗೆ ಕೊಡ್ತಾ ಇದ್ದಾರೆ ಅವರು? ಹೆಂಗಸರುಗಳು ಅವ್ರು ಇಷ್ಟು ಬಂದಾಗ ಹೋಗ್ತಾರೆ, ಇಷ್ಟು ಬಂದಾಗ ಬರ್ತಾರೆ, ಹೋದ್ರೆ 15 ದಿನ ಮನೆಗೆ ಬರುವ ಕೆಲವು ಹೆಂಗಸರುಗಳು ಈ ಥರ ಮಾಡ್ಕೊಂಡು ಸರಿ ಎಲ್ಲ ಆಡ್ಬಿದ್ದು ಹೋಗ್ತಾವ್ರೆ ಜನಗಳು. ಒಂದು ಸಹ ಈಗ 5 ಗ್ಯಾರಂಟಿ ಮಾಡಿದಾರಲ್ಲ, ಅವ್ರಿಗೆ ಅನುಕಂಪ ಅನ್ನೋದಿಲ್ವ? ಗಣಸು ಓಟ್ ಹಾಕವ್ರೆ, ಹೆಂಗಸರು ಓಟ್ ಹಾಕೋದು, ಗಣಸು ಓಟ್ ಹಾಕೋದು ಅಂದ್ರೆ ಇವ್ರಿಗೆ. ಸರ್ ಅದರಲ್ಲಿ 5 ಯೋಜನೆಗಳಲ್ಲಿ ಸರ್ ಯಾವುದು ಸಫಲ ಆಯಿತು, ಯಾವುದು ವಿಫಲ ಆಯಿತು? ಯಾವುದು ಸಫಲ ಆಯಿತು, ಯಾವುದು ವಿಫಲ ಆಯಿತು? ಬರೀ ಹೆಂಗಸರು ಅವ್ರ ಏನೂ ಇಲ್ಲ ಸರ್. ಮಾಡ್ತಕ್ಕಂಥ 5 ಗ್ಯಾರಂಟಿಗಳಲ್ಲಿ ಯಾವುದೂ ಇಲ್ಲ. ಯಾಕೆ ಗೊತ್ತಾ? ಒಂದು ಮಾತು ಹೇಳ್ತೀನಿ, ಏನ್ರಿ ಬರೀ ಇವ್ರಿಗೆಲ್ಲ ದುಡ್ಡು ಕೊಡಿ. ಯಾವ ರೈತರಿಗೆ ಹಂಗೆ ಬಂದ್ರೆ ರೋಡ್ ಕೂಡ ಹೋಗಿದ್ದಾವೆ. ಇಂಥ ಕೆಲಸ ಎಲ್ಲ ಮಾಡ್ಲಿ ಬಿಡ್ರಿ ಇವ್ರ ಹೆಂಗಸರು. ಸರ್ ಎಲ್ಲಿ ಸರ್ ಕಾಂಗ್ರೆಸ್ ಸರ್ಕಾರ ಎಲ್ಲಿ ವಿಫಲವಾಯಿತು? ಕಾಂಗ್ರೆಸ್ ಸರ್ಕಾರ ಎಲ್ಲಿ ವಿಫಲ ಆಯಿತು? ಕಾಂಗ್ರೆಸ್ ಸರ್ಕಾರ ಎಲ್ಲಿ ವಿಫಲ ಆಗಿದೆ? ಈಗ ಅವ್ರೇ ಕೂತವ್ರಲ್ಲ, ವಿಫಲ ಇಲ್ಲ ಆಗಿರೋದು. ಈ ನಮ್ಮ ಮಂಡ್ಯ ಜಿಲ್ಲೆ ಆಗೋಗೋದು ಈ ಸರ್. ಸರ್ ಈಗ ಸರ್ ಮುಖ್ಯಮಂತ್ರಿಗಳಲ್ಲಿ ಯಡಿಯೂರಪ್ಪ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಹಾಗೂ ಸಿದ್ದರಾಮಯ್ಯ ಆಗಿರ್ಬೋದು, ರೈತ ಪರ ಹಾಗೂ ವಿದ್ಯಾರ್ಥಿಗಳ ಪರ ಹಾಗೂ ಯುವ ಸಮೂಹಗಳ ಪರ ನಿಂತಂತ ಧ್ವನಿ ಎತ್ತಂತ ನಾಯಕರು ಮುಖ್ಯಮಂತ್ರಿಗಳು ಯಾರಾಗಿರ್ಬೋದು? ಕುಮಾರಸ್ವಾಮಿ. ರೈತರ ಪರ ಎರಡರ ಪರ ಮಾಡಿದ್ರೆ ಬಿಡಿ ಕೆಲಸ ಅವರು ಮಾಡಿದ್ರು. ಇವರೆಲ್ಲ ಸಿದ್ದರಾಮಯ್ಯವರೆಲ್ಲ ಜಾತಿ ಲೆಕ್ಕಾಚಾರ ಹಾಕ ಬರ್ತಾವ್ರೆ. ಇವ್ರ ತರ ಜಾತಿ ಲೆಕ್ಕಾಚಾರ ಯಾರು ಮಾಡಲಿ, ಯಾವ ಮುಖ್ಯಮಂತ್ರಿ ಮಾಡಲಿಲ್ಲ. ಇವರೆಲ್ಲ ಒಕ್ಕೂರು ಅಂತ ಆ ಜಾತಿ ಅಂತ ಬರೀ ಇವರೆಲ್ಲ ಬರೀ ಜಾತಿ ಲೆಕ್ಕಾಚಾರ ಬರ್ತಾರೆ. ಇವರು ಜಾತಿ ಮಾಡ್ಕೊಂಡು ರಾಜಕಾರಣ ಮಾಡ್ಕೊತಾರೆ. ಇವರು ಮಧ್ಯ ಮೇಲೆ ಇದ್ವು ಜಾತಿ ಮಾಡಬಾರ್ದು. ಈ ಜಾತಿ ರಾಜಕಾರಣ ಯಾವಾಗ ಇತ್ತು? ಈ ಸಿದ್ದರಾಮಯ್ಯ ಬರೀ ಜಾತಿ ರಾಜಕಾರಣ ಮಾಡ್ತಾ ಇರೋದು ಈಗ. ಸರಿ ಸರ್. ಈಗ ಮುಂದೆ ಸರ್ ಮುಂದಿನ ದಿನಗಳಲ್ಲಿ ಸ್ಟಾರ್ ಚಂದ್ರು ಆಗಿರ್ಬೋದು, ಕುಮಾರಸ್ವಾಮಿ ಅವರು ಇಲ್ಲಿನ ಮತಯಾಚನೆ ಮಾಡಕ್ಕೆ ಬಂದರೆ ಅವರ ಮುಂದೆ ನಿಮ್ಮ ಇದೇನು ಸರ್ ನಿಮ್ಮ ಆಹ್ವಾನಗಳು ಏನಿರುತ್ತೆ? ನಿಮ್ಮ ಅವ್ರ ಮುಂದೆ ನಿಮ್ಮ ಬೇಡಿಕೆಗಳು ಏನಿರುತ್ತೆ? ನಮ್ಗೆ ಅಭಿವೃದ್ಧಿಗಳಾಗಬೇಕು ನಮಗೆ. ನಮ್ಮ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ನಿಲ್ತಾವ್ರೆ. ನಮ್ಮ ಮಂಡ್ಯ ಜಿಲ್ಲೆಗೆ ನೀರಾವರಿ ಒಂದು ಕ್ಲೀನಾಗಿ ಒದಗಿಸ್ಕೊಬಿಟ್ರೆ, ರೋಡ್ ರಿಪೇರಿಗಳು ಮಾಡ್ಕೊಬಿಟ್ರೆ ನಮ್ಮ ರೈತರಿಗೆ ಇನ್ನೇನು ಬೇಕಾಗಿಲ್ಲ ಸರ್. ನಮಗೆ ನೀರು ಬೆಳಕ ನೀರು ಕೊಡೋದಕ್ಕೆ ಯಾಕೆ ಈಗ ಲಾಸ್ಟಲ್ಲಿ ನೀರು ಕೊಟ್ಟಲ್ವಾ? ನಮಗೆ ಪೂಕ ಸಂಪೂರ್ಣ ನೀರು ಕೊಡದವರು ಸರ್. ಈಗ ಮೇಲ್ಗಡೆಯವರಿಗೆಲ್ಲ ಅದು ಕೆಳಗೂ ನೀರೇ ಇಲ್ಲ. ಮಂಡ್ಯ ಜಿಲ್ಲೆ 7ಕ್ಕೆ 7 ಕೂಡ JDS ಭದ್ರಕೋಟೆ ಆಗಿತ್ತು. ಅದೇ JDS ಇವತ್ತು BJP ಮೈತ್ರಿ ಆಗಿದೆ. ಹೇಳಿ ಮೈತ್ರಿ ಏನ್ ಹೇಳಕ್ಕಿತ್ತವೆ ಅಂತ? ಒಳ್ಳೇದು ಸರ್, ಅದಾಗಿರೋದು ಒಳ್ಳೇದು. ಯಾಕೆ ಗೊತ್ತಾ? ಮೈತ್ರಿ ಏನೋ ಯಡಿಯೂರಪ್ಪನ ಇದ್ರಲ್ಲೂ ಮೈತ್ರಿ ಕೊಟ್ಟ ಒಳ್ಳೆ ಸರ್ಕಾರ ಕೊಟ್ರು ಇವರು. ಅದು ಇವ್ರು ಬಸಿ ತಪ್ಪು ಮಾಡ್ಕೊಂಬಿಟ್ರು. ಆಗ ಕುಮಾರಸ್ವಾಮಿ ತಪ್ಪು ಮಾಡ್ಕೊಂಡವರು. ಅವರು ಆಗ ಕರೆಕ್ಟಾಗಿ ಕೊಟ್ಟಿದ್ರೆ ಇವ್ರು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಈಗ. ಸರ್ ಈಗ ಮಂಡ್ಯಗೆ ಕುಮಾರಸ್ವಾಮಿ, ಸ್ಟಾರ್ ಚಂದ್ರು ಅದೇ ರೀತಿ ಸಮಕಾಲೀನ ನಾಯಕರು ಯಾರಿಗೆ ಬೇಕಾಗಿತ್ತು? ಇಲ್ಲಿ ನಮ್ಮ ಇದು ಮಾಡಿದ್ರೆ ಕುಮಾರಸ್ವಾಮಿ ಬಿಟ್ರೆ ಕುಮಾರಸ್ವಾಮಿನ ಸರ್. ಈಗಂದ್ರೆ ಈಗ ಬರ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ಸರ್, ಕಾಂಗ್ರೆಸ್ ಅಲ್ಲಿ ಹೇಳಿ ಈಗ ಸುಮಲತಾ ಇದು ಮಾಡಿದ್ರು. ನಮ್ಮ ಕಡೆ ಅಡ್ರೆಸ್ ಇಲ್ಲ ಅವರು. ಅಂದ್ರೆ ಸರ್ ಈಗ ಮಂಡ್ಯ ಅಭಿವೃದ್ಧಿಗೆ ಉತ್ತಮ ನಾಯಕ, ಮಂಡ್ಯ ಅಭಿವೃದ್ಧಿಗೆ ನಮಗೆ ಕುಮಾರಸ್ವಾಮಿನೇ ಬರಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.